ಸಾಹಿತ್ಯಾಸಕ್ತನಾದ ನನಗೆ ಸಮಯ ಸಿಕ್ಕಾಗಲೆಲ್ಲ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ನೆಚ್ಚಿನ ಹೊತ್ತಿಗೆಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದೆ. ಆದರೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕ ಕೆಲಸ ಹಾಗೂ ಸಮಯದ ಅಭಾವದಿಂದಾಗಿ ಸಾಹಿತ್ಯದಿಂದ ದೂರ ಸರಿದಿದ್ದೆ. ಎಲ್ಲಾದರೂ ಹೋಗುವಾಗ ಎಲ್ಲೇ ಪುಸ್ತಕವನ್ನು ಕಂಡರೂ ನನ್ನನ್ನು ಸೆಳೆಯುತ್ತಿತ್ತು. ಅದೇನೋ ಅದೊಂದು ಪುಸ್ತಕ ಹಾಗೂ ನನ್ನ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿತ್ತು. ಕಾಯಕ ಮುಗಿಸಿ ಮನೆಗೆ ಬಂದಾಗ ಬರೀ ಗ್ರಂಥಾಲಯದ ನೆನಪುಗಳೇ ನನ್ನನ್ನು ಆವರಿಸಿದವು. ಕೊನೆಗೆ ಏನೇ ಆಗಲಿ, ಎಂಥದ್ದೇ ಕೆಲಸವಿರಲಿ, ಎಲ್ಲವನ್ನ ಬದಿಗೊಟ್ಟು ಸಮಯ ನಿಗದಿ ಮಾಡಿ ಗ್ರಂಥಾಲಯಕ್ಕೆ ಹೊರಟೇ ಹೋದೆ. ಗ್ರಂಥಾಲಯಕ್ಕೆ ಹೊರಟಾಗ ಬಹಳ ದಿನಗಳ ತರುವಾಯ ನನ್ನ ಕಣ್ಣಿಗೆ ಬಿದ್ದದ್ದು ಸಾಹಿತ್ಯ ಲೋಕದ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾದ ಎಸ್.ಎಲ್. ಭೈರಪ್ಪನವರ ಪುಸ್ತಕ. ಎಸ್.ಎಲ್. ಭೈರಪ್ಪನವರೆಂದರೆ ಅದೊಂದು ಸಾಹಿತ್ಯ ಲೋಕದ ಗಟ್ಟಿಯಾದ ಹೆಸರು. ಅವರ ಬಗ್ಗೆ ಓದಲು ಆರಂಭಿಸಿದೆ. ಬಹಳ ದಿನಗಳ ನಂತರ ಪುಸ್ತಕ ಕಂಡ ನನಗೆ ಅದೇನೋ ಸಂತಸ, ಆನಂದ ಎಲ್ಲವೂ ಉಕ್ಕಿ ಬಂದಂತಾಯಿತು. ಎಸ್.ಎಲ್. ಅಂದರೆ ಗೊತ್ತಲ್ಲ, ಸಂತೆ ಶಿವರಲಿಂಗಣ್ಣಯ್ಯ ಭೈರಪ್ಪನವರೆಂದರ್ಥ. ಭಾರತೀಯ ಕಾದಂಬರಿ ಕ್ಷೇತ್ರದಲ್ಲಿ ಸಂತೆ ಶಿವರಲಿಂಗಣ್ಣಯ್ಯನವರದು ಬಹುದೊಡ್ಡ ಹೆಸರು. ಭೈರಪ್ಪನವರ ಶಕ್ತಿ ಎಷ್ಟಿತ್ತೆಂದರೆ ಇಡೀ ಕನ್ನಡ ಕಾದಂಬರಿ ಕ್ಷೇತ್ರದ ದಿಗಂತವನ್ನೇ ವಿಸ್ತರಿಸಿ ಓದುಗರಲ್ಲಿ ವೈಚಾರಿಕತೆ ಪ್ರಜ್ಞೆ ಬೆಳೆಸಿ ಓದಿನಲ್ಲಿ ಅಭಿರುಚಿ ಹೆಚ್ಚು ಮಾಡದಂತ ಕೀರ್ತಿ ಭೈರಪ್ಪನವರದಾಗಿತ್ತು. ನೀವೇನಾದರೂ ಭೈರಪ್ಪನವರ ಹೋರಾಟದ ಜೀವನವನ್ನು ಅರಿಯಲು ಬಯಸಿದರೆ ಅವರ ಭಿತ್ತಿ ಆತ್ಮಕತೆಯನ್ನು ಓದಿ. ಪ್ರತಿ ದಿವಸವೂ, ಪ್ರತಿ ಕ್ಷಣವೂ ಪ್ರತಿಯೊಬ್ಬರೂ ಜೀವನ ಕಟ್ಟಿಕೊಳ್ಳಲು ನೆಲೆರಬಿಸಲು ಪಡುವ ಬಗೆ ಬಗೆಯ ಕಷ್ಟಗಳನ್ನು ಆತ್ಮಕತೆಯಾದ ಭಿತ್ತಿ ನಮ್ಮ ಕಣ್ಣು ಮುಂದಿರತಕ್ಕಂಥ ಉದಾಹರಣೆಯಾಗಿದೆ. ಇನ್ನು ಭೈರಪ್ಪನವರಿಂದ ರಚಿತವಾದ ಕಾದಂಬರಿಗಳು, ಕೃತಿಗಳು ಒಂದೋ ಎರಡೋ ಹೇಳಿದರೆ ಮುಗಿಯದು, ಅಷ್ಟಿದೆ. ಧರ್ಮಶ್ರೀ, ದೂರ ಸರಿದರು, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿನೆರಳು, ತಬ್ಬಲಿಯು ನೀನಾದೆ ಮಗನೆ, ಗೃಹಭಂಗ, ನಿರಾಕರಣ, ಗ್ರಹಣ, ದಾಟು, ಅನ್ವೇಷಣ, ಪರ್ವ, ಹೀಗೆ 10 ಹಲವಾರು. ಒಂದೊಂದು ಕಾದಂಬರಿಗೂ ವಿಶಿಷ್ಟ ಹಾಗೂ ವಿಭಿನ್ನ ಶಕ್ತಿಯನ್ನು ತುಂಬಿದ್ದ ವಿಶೇಷ ಪ್ರತಿಭೆ ಎಂದರೆ ಅದು ನಮ್ಮ ಭೈರಪ್ಪನವರು. ಸಂತೆ ಶಿವರಲಿಂಗಣ್ಣಯ್ಯ ಭೈರಪ್ಪನವರಿಗೆ ತುಂಬಾ ಹೆಸರು ತಂದುಕೊಟ್ಟ ಕಾದಂಬರಿ ಎಂದರೆ ಅದುವೇ ವಂಶವೃಕ್ಷ. ಇದೊಂದು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡ ಕಾದಂಬರಿಯಾಗಿತ್ತು. ಇನ್ನು ಈ ಕಾದಂಬರಿಯ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ಬರುವ ಶ್ರೀನಿವಾಸ ಶಾಸ್ತ್ರಿಗಳ ಪಾತ್ರ. ವಂಶವೃಕ್ಷ ಪಾತ್ರಧಾರಿಯಾದ ಶ್ರೀನಿವಾಸ ಶಾಸ್ತ್ರಿಗಳು ತಮ್ಮನ್ನು ತಾವೇ ಶ್ರೇಷ್ಠರೆಂದು ನಂಬಿದ್ದ ಅಹಂಭಾವವಾಗಿತ್ತು. ಅದೊಂದು ಅದ್ಭುತವಾದ ಪಾತ್ರವಾಗಿತ್ತು. ಸಮಯ ಸಿಕ್ಕಾಗ ತಪ್ಪದೆ ವಂಶವೃಕ್ಷ ಕಾದಂಬರಿಯನ್ನು ಕೊಂಡೋಗುವುದು. ಇನ್ನು ವಂಶವೃಕ್ಷದ ಆಂಗ್ಲಾನುವಾದ ಲಂಡನ್ ನಲ್ಲಿ ಬಿಡುಗಡೆಯಾಗಿತ್ತು. ಭೈರಪ್ಪನವರೇ ಹೇಳಿಕೊಂಡಿರುವ ಹಾಗೆ ಎಲ್ಲಾ ಕೃತಿಗಳಿಗಿಂತ ಪರ್ವ ಅದೊಂದು ಮೇರುಕೃತಿಯಾಗಿತ್ತೆಂದು ಅವರೇ ಹೇಳಿದ್ದಾರೆ. ಕಾರಣ 10 ಹಲವಾರು. ಪರ್ವವೆಂದರೆ ಅದೊಂದು ಗದ್ಯ ಮಹಾಕಾವ್ಯ, ಅದೊಂದು ಆಳ ಅಧ್ಯಯನ. ಆಧುನಿಕ ಯುಗಕ್ಕೆ ಸಾಕ್ಷಿಯಾದ ಮಹಾಭಾರತ, ವ್ಯಾಸ ಮಹರ್ಷಿಗಳಿಂದ ರಚಿತವಾದ ಮಹಾಭಾರತದ ಹಲವು ಪಾತ್ರಗಳು ಭೈರಪ್ಪನವರ ಕಲ್ಪನೆಗೆ ಎಡೆಮಾಡಿಕೊಟ್ಟ ಕೃತಿಯಾಗಿದೆ. ಅದಕ್ಕೆ ಇದೊಂದು ಮೇರುಕೃತಿಯೇ ಸರಿ. ಗದ್ಯ ರೂಪದಲ್ಲಿದ್ದರೂ ವೈಚಾರಿಕತೆಯೂ ಕೂಡ ಇದರಲ್ಲಿ ಅಡಗಿದೆ. ಬಹುಮುಖ್ಯವಾಗಿ ವ್ಯಾಸ ಭಾರತದ ಸುಮಾರು 11 ಪರ್ವಗಳ ಕಥೆಯನ್ನು ಹೊಂದಿರುವ ಅದ್ವಿತೀಯ ಕೃತಿಯಾಗಿದೆ ಪರ್ವ. ಅದಷ್ಟೇ ಅಲ್ಲದೆ ಬದುಕಿನ ಮೂಲಭೂತ ಸಮಸ್ಯೆಗಳ ವಿಶ್ಲೇಷಣೆ ಪರ್ವದಲ್ಲಿ ಅದ್ಭುತವಾಗಿ ಚಿತ್ರಿತವಾಗಿದೆ ಎಂದರೆ ತಪ್ಪಾಗಲಾರದು. ಇನ್ನು ಹೆಚ್ಚು ಭಾಷೆಗೆ ಅನುವಾದಗೊಂಡ ಕೆಲವು ಕೃತಿಗಳೆಂದರೆ ಗೃಹಭಂಗ, ಭಾರತೀಯ 14 ಭಾಷೆಗಳು, ದಾಟು, ಭಾರತೀಯ 14 ಭಾಷೆಗಳು, ಜೊತೆಗೆ ಇಂಗ್ಲಿಷ್. ಆರಂಭದಲ್ಲಿ ಹೇಳಿದ ಹಾಗೆ ಲಂಡನ್ ನಲ್ಲಿ ಬಿಡುಗಡೆಯಾದ ವಂಶವೃಕ್ಷವಂತೂ ತೆಲುಗು, ಮರಾಠಿ, ಹಿಂದಿ, ಉರ್ದು ಹಾಗೂ ಇಂಗ್ಲಿಷ್ ಭಾಷೆಗೆ ಅನುವಾದವಾಯಿತು. ಇನ್ನು ಭೈರಪ್ಪನವರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟರೂ ಕಡಿಮೆಯೇ ಸರಿ. ಏಕೆಂದರೆ ಅವರದು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಶಸ್ತಿಗೂ ಮೀರಿದ ದುಡಿಮೆಯಾಗಿತ್ತು. ಅವರನ್ನು ಗೌರವಿಸುವುದೆಂದರೆ ಒಂದು ಸಂಸ್ಥೆ ತನ್ನನ್ನು ತಾನೇ ಗೌರವಿಸಿಕೊಂಡಂತೆ. ಅವರೊಬ್ಬ ಮಹಾನ್ ಕಾದಂಬರಿಕಾರ ಎನಿಸಿದ್ದಾರೆ. ಸಂತೆ ಶಿವರಲಿಂಗಣ್ಣಯ್ಯ ಭೈರಪ್ಪನವರೇ ಇಷ್ಟೆಲ್ಲ ಹೇಳಿದ ಮೇಲೆ, ಅವರ ಬಗ್ಗೆ ಇಷ್ಟೆಲ್ಲವನ್ನ ವಿಚಾರಗಳನ್ನ ಹೇಳಿದ ಮೇಲೆ ಅವರಿಗೆ ಸಂದ ಪ್ರಶಸ್ತಿಗಳ ಬಗ್ಗೆ ಹೇಳದಿದ್ದರೆ ಈ ವಿಡಿಯೋ ಪೂರ್ಣ. 1975ರಲ್ಲಿ ರಚಿತವಾದ ದಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1967ರಲ್ಲಿ ರಚಿತವಾದಂತಹ ವಂಶವೃಕ್ಷ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದಲ್ಲದೆ 1987ರಲ್ಲಿ ರಚಿತವಾದ ಸಾಕ್ಷಿ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದಿಷ್ಟೇ ಅಲ್ಲದೆ 1983ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1987ರಲ್ಲಿ ಗ್ರಂಥಲೋಕ ಪತ್ರಿಕೆ ಪ್ರಶಸ್ತಿ ನೀಡಲಾಯಿತು. ಇದಲ್ಲದೆ ಸಾಹಿತ್ಯದ ದುಡಿಮೆಯನ್ನು ಮನಗಂಡು 1999ರಲ್ಲಿ ಕನಕಪುರದಲ್ಲಿ ನಡೆದ 67ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಮ್ಮ ಸಂತೆ ಶಿವರಲಿಂಗಣ್ಣಯ್ಯ ಭೈರಪ್ಪನವರು. ಒಟ್ಟಾರೆಯಾಗಿ ಸಾಹಿತ್ಯ ಹಾಗೂ ಕಾದಂಬರಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಭೈರಪ್ಪನವರು. ತೊಡಗಿಸಿಕೊಂಡಂತ ಭೈರಪ್ಪನವರಿಗೆ ಭೈರಪ್ಪಾಭಿನಂದನ ಎಂಬ ಅಭಿನಂದನಾ ಗ್ರಂಥವನ್ನ ಅವರ ಹೆಸರಿನಲ್ಲೇ ಅವರಿಗೆ ಅರ್ಪಿಸಲಾಯಿತು. ಇದಿಷ್ಟು ಭೈರಪ್ಪನವರ ಶ್ರೇಷ್ಠ ಜೀವನ ಕಥೆ. ನಮ್ಮ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.